ನಾಚಿಕೆಗೇಡು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನಾವು ಚರ್ಚೆ ಮಾಡ್ತಾ ಇದ್ವಿ ಏನು ಆಗಬೇಕು. ಹಾಗಾದರೆ ನನಗೆ ಬಹಳ ಆಶ್ಚರ್ಯ ಅನಿಸುವಂಥದ್ದು ನೋಡಿ, 2100 ಶಾಲೆಗಳಿವೆ, ಖಾಸಗಿ ಶಾಲೆಗಳು ಬೆಂಗಳೂರಿನಲ್ಲಿ. ಭಾಳ ಆಶ್ಚರ್ಯಕರ. 4000ನ ನೋಡಿ, ಇದು ನಮ್ಮ ಅಂಕಿಅಂಶಗಳೇ ತಪ್ಪು. ಹಾಗಾದರೆ ಇಲ್ಲ ಅಲ್ಲಿ ನೀವು ಕ್ಯಾಟಗರಿ ಮಾಡಬೇಕು. ಕ್ಯಾಟಗರಿ ಕೇಳಿ, 2100 ಅನ್ನುವಂಥದ್ದು ನಮ್ಮದು. 273 ಪಾಲನೆ ಆಗ್ತಾ ಇದೆ, ಅಷ್ಟು ಇಷ್ಟು ಅಂತ. 1604 ಇದಾವಲ್ಲ, ಅರ್ಧಂಬರ್ಧ ಪಾಲನೆ ಮಾಡ್ತಾ ಇದಾವೆ ಅಂತ. ಬಂದೆ 223 ಇದಾವಲ್ಲ, ತಲೆನೇ ಕೆಡಿಸ್ಕೊಂಡಿಲ್ಲ ಅಂತ. ಈ 161 ಬಿಡಿ, ಅದರ ವಿರುದ್ಧ ಕಾನೂನು ಕ್ರಮಗಳಾಗ್ತಾ ಇದೆ ಅನ್ನುವಂಥದ್ದು. ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು ಏನು ಅಂದರೆ, ಈ ಕೋರ್ಟ್ ಹೇಳುತ್ತೆ ಅಂತ ನಿಮಗೆ ಅಕ್ಟೋಬರ್ 31 ಬೇಕಾ ಶಿವರಾಮೇಗೌಡ್ರೆ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡೋಕ್ಕೆ? ಅಲ್ಲ, ನಾನು ಒಂದು ಮಾತು ಹೇಳ್ತೀನಿ ನಿಮಗೆ. ಈ ಶಾಲೆಯಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು ಸಹಿತ ಈ ಘಟನೆ ನಡೆದಿದೆ. ಎಲ್ಲಿ ಫಿಕ್ಸ್ ಮಾಡಿದ್ರು? ಮಾಡಿದ್ದಾರೆ. ಅಲ್ಲಿ ಎಲ್ಲಿ ಮಾಡಿದ್ರು? ಇದೆ ಸರ್. ಅಲ್ಲ, ಒಂದು ನಿಮಿಷ ಕೇಳಿ, ನಾನು ಹೇಳ್ತೀನಿ. ಮೊನ್ನೆ ವಿಬ್ಗಯಾರ್ನಲ್ಲಿ ಘಟನೆ ಆದಮೇಲೆ ಪೊಲೀಸ್ ಕಮಿಷನರ್ ಅವರು ಕೆಲವು ನಿಯಮಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಸುರಕ್ಷತೆ ದೃಷ್ಟಿಯಿಂದ. ನಾವು ಸಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳವರು ಅವ್ರ ಜೊತೆಗೆ ಎಲ್ಲ ಥರದಲ್ಲೂ ಕೈ ಜೋಡಿಸಿದ್ದೀವಿ. ನಂಬರ್ 1, ನಾನೇನು ಹೇಳೋದು ಅಂದರೆ, ಇವತ್ತು ನೀವು ಕಾನೂನು ಮುಖ್ಯ ಅಲ್ಲ, ಮಾನವೀಯತೆ ಬೇಡವಾ? ನಾವು ಶಿಕ್ಷಣ ಶಾಲೆಗಳು ನಾವು ಇದು ದೇಗುಲ ಅಂತೀವಿ. ದೇಗುಲದೊಳಗೆ ಬಂದರೆ ನೀವು ಅತ್ಯಾಚಾರ ಮಾಡಿ ಕಳಿಸಿದ್ರೆ ಏನು ದೇಗುಲ ಅಂತ ಕರಿತೀರಿ? ಆಮೇಲೆ ನೀವು ಒಂದೇನು ಮಾನವೀಯತೆ ಬಗ್ಗೆ ಸಂದರ್ಭದಲ್ಲಿ ಒಂದು ನಿಮಿಷ ನಾನು ಅಲ್ಲಿ ಬರ್ತೀನಿ, ಒಂಚೂರು ಹೇಳ್ಬಿಡ್ತೀನಿ. ಅಲ್ಲ, ನಾವು RTI ಸಂಬಂಧಪಟ್ಟಂಗೆ ಎಷ್ಟು ಬಡ್ಕೊಂಡಿವಿ ಅಂದ್ರೆ ಸರ್, ನಿಮಿಷ ಕೇಳಿ, ನೀವುಗಳು ಫಾಲೋ ಮಾಡಿರ್ಬೋದು, ನೀವುಗಳು ಫಾಲೋ ಮಾಡಿರ್ಬೋದು. ಗಾಳಿ ತೂರಿದ್ವು ಎಲ್ಲ, ನಾನು ಅಲ್ಲಿಗೆ ಬರ್ತೀನಿ ಕೇಳಿ. ಮಾನವೀಯತೆ ಬಗ್ಗೆ ಅಲ್ಲಿ ಬರ್ತೀನಿ. ಏನಾಗಿದೆ ರಂಗನಾಥ್ ಅಂದರೆ, ಇವತ್ತು ನಮ್ಮ ಶಶಿಕುಮಾರ್ ಹೇಳಿದಂಗೆ ಈ ಶಾಲೆಗಳು ಬೇಕಾದಷ್ಟು ವರ್ಗಗಳಾಗಿದ್ದಾವೆ. ಇಲ್ಲಿ 4000 ಶಾಲೆಗಳಿದ್ದರೆ 272 ಶಾಲೆಗಳು CBSE ಶಾಲೆಗಳು ಅಧಿಕೃತವಾಗಿ ಅಪ್ಪಣೆ ಪಡೆದಿರ್ತಕ್ಕಂಥವು, 252 ICS ಶಾಲೆಗಳು ಅಪ್ಪಣೆ ಪಡೆದಿರ್ತಕ್ಕಂಥವು. ಇವು ICSE CBSE ಶಾಲೆಗಳು ಅಪ್ಪಣೆ ಪಡೆದಲೇ ಒಂದು 20% ಇದ್ದಾವೆ. ಯಾರು ಕಾರಣ ಇದಕ್ಕೆ ನಾವಲ್ಲ ಕಾರಣ, ಶಿಕ್ಷಣ ಇಲಾಖೆ ಕಾರಣ. ನಂಬರ್ 1, ಇದನ್ನ ಬಿಟ್ಟುಕೊಳ್ಳಿ. ಇವತ್ತು ಗಮನಕ್ಕೆ ತಗೊಂಬನ್ನಿ, ಕೇಳಿ ನೋಡಿ. ಏನು ಗಮನಕ್ಕೆ ಹಾಕೊಳ್ಳಲ್ಲ. ಏನ್ ತರ್ತೀರಿ ನೀವು? ಏನು ನೀವು ಇಷ್ಟೆಲ್ಲ ಹೇಳ್ತೀರಿ? ನೀವು ಆಂದೋಲನ RTIನ ಜಾರಿಗೆ ತರಬೇಕು ಅಂತ ಆಂದೋಲನ ಮಾಡಿದ್ರಿ ನೀವು. ಸಮಯ ನ್ಯೂಸ್ನವರು ಅಧಿಕಾರಿಗಳು ಸ್ಪಂದಿಸಿದ್ರ? ಇದೇ ಜಾಗದಲ್ಲಿ ಪ್ರೈವೇಟ್ ಸ್ಕೂಲ್ ಸ್ಪಂದಿಸಿದ್ರ? ಪ್ರೈವೇಟ್ ಸ್ಕೂಲ್ 100% ಸ್ಪಂದಿಸಿದ್ದೀವಿ. 1,12,000 ಜನ ಮಕ್ಕಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಸೀಟ್ ಕೊಡದಲ್ಲೇ ಬೇರೆಯವ್ರು ಕೊಟ್ರ? ಲೋಪದೋಷ ಇರ್ಬೋದು, ಸಣ್ಣ ಪುಟ್ಟ ಲೋಪದೋಷ. 1,00,000 ಸಣ್ಣ ಪುಟ್ಟದ್ದು ಅಂದ್ರೆ ಅಲ್ಲ ಕೇಳಿ, ಈಗ ಯಾವುದೋ ಸ್ಕೂಲ್ನಲ್ಲಿ ಕೊಡದೇ ಇರ್ಬೋದು ಸೀಟು, ಅವ್ರ ಮೇಲೆ ಕ್ರಮ ತಗೋಬೇಕು, ಅದು ಇಲಾಖೆ ಅವ್ರದ್ದು. ನಾವು ಯಾರ್ಯಾರಿಗೆ ವಹಿಸ್ಕೊಂಡಿದ್ದೀವೋ ನಾವೆಲ್ಲರೂ ಸಹಿತ ಸೀಟ್ ಕೊಟ್ಟಿದ್ದೀವಿ. 1,20,000 ಜನ ಮಕ್ಕಳಿಗೆ 100%. 1,20,000 ಜನ ಮಕ್ಕಳಿಗೆ ಸಿಕ್ಕಿದೆಯಾ ಸರ್? ಈ ವರ್ಷ 2014 ಆಗಿದೆ ಕೇಳಿ, ಅವ್ರದ್ದು ಹೋರಾಟ. ಒಟ್ಟು ಟಾರ್ಗೆಟ್ ಇದ್ದಿದ್ದು 1,00,000 ಚಿಲ್ಲರೆ, 96,000 ಜನ ಮಕ್ಕಳು. 1,00,000 ಕರೆಕ್ಟ್. ಅದು 96,000 ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಯಾಕೆ ಈಗ ಡಿಬೇಟ್ ಆಗೋದು ಬೇಡ, ಈಗ ಡಿಬೇಟ್ ಆಗೋದು ಬೇಡ ಸರ್. ನೀವ್ ಹೇಳಿದ್ರಿ ಅಲ್ಲ ಸರ್, ನೀವ್ ಹೇಳಿದ್ರಿ. ನಿಮ್ಗೆ ವಿಚಾರಕ್ಕೆ ಬರ್ತೀನಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನಿಮ್ಮ ಸಹಾಯಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಸರ್. ಕೇಳಿ, ನಾವ್ ಹೇಳ್ತೀವಿ ಕೇಳಿ. ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ ಶಾಲೆಗಳು ವರ್ಗ. ನಮ್ಮ ನಿರಂಜನ್ ಸಾಹೇಬರು ಎಲ್ಲೇ ಸಿಕ್ಕಿರು ಖಾಸಗಿ ಶಿಕ್ಷಣ ಸಂಸ್ಥೆಯವರು ನೀವು ಸರಿಯಾಗಿ ಎಲ್ಲ ನಿಮ್ಗೆ ಸರಿ ಇಲ್ಲ ಅಂತ ಅವರು ಎಲ್ಲನೂ ಒಂದೇ ಪಟ್ಟಿಗೆ ಹಾಕ್ತಾರೆ. ನೀವು ಖಾಸಗಿ ಶಿಕ್ಷಣ ಇದೇ ಜಾಗದಲ್ಲಿ, ಇದೇ ಬಸವರಾಜ ಹೊರಟ್ಟಿ, ಪ್ರಮೀಳಾ ನೇಸರ್ಗಿ, ನಾನು ಕುಳಿತಿದ್ದಾಗ ಎಲ್ಲ ನನ್ನ ಮೇಲೆ ಬಿದ್ರಿ, ಖಾಸಗಿ ಶಿಕ್ಷಣ ಸಂಸ್ಥೆಯವರು ನೀವು ಸರಿ ಇಲ್ಲ ಅಂತ. ನಿಜ, ಇಂಥ ಇನ್ಸಿಡೆಂಟ್ ನಡೆದಾಗ ನೀವು ಖಾಸಗಿ ಶಿಕ್ಷಣ ಸಂಸ್ಥೆಯವ್ರ ಮೇಲೆ ನೀವು ನೇಮ್ ಔಟ್ ಮಾಡ್ತೀರಿ. ನಾನು ಒಂದು ಪ್ರಶ್ನೆ ಮಾಡ್ತೀನಿ, ಈ ರಾಜ್ಯ ಜನ ನೋಡ್ತಾ ಇದ್ದಾರೆ, ಅಧಿಕಾರಿಗಳು ನೋಡ್ತಾ ಇದ್ದಾರೆ. ಆದರೆ ಇವತ್ತು ಏನು ಶಾಲೆಗಳು ನಡೆಸ್ತಕ್ಕಂಥ ಈ ಪುಣ್ಯಾತ್ಮಗಳಿದಾರಲ್ಲ, 3 ವರ್ಷದಿಂದ ಈಚೆಗೆ ನಿರಂಜನ್ ಅವರು ಬೆಳಕು ಚೆಲ್ಲಬೇಕು, ನೀವು ಬೆಳಕು ಚೆಲ್ಲಬೇಕು, ನಾವು ಬೆಳಕು ಚೆಲ್ಲಬೇಕು. 100 ಶಾಲೆಗಳು ಪ್ರತಿಷ್ಠಿತವಾಗಿರ್ತಕ್ಕಂಥ ಶಾಲೆಗಳು ಹಣ ಮಾಡ್ಲಿಕ್ಕೆ ಬಂದಿರತಕ್ಕಂಥವ್ರು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಇವ್ರು ಒಂದು RTI ಸೀಟ್ ಕೊಟ್ಟಿಲ್ಲ. ಇದನ್ನ ನೀವು ಕೇಳಬೇಕು ಸ್ವಾಮಿ. ನಾವು ತಪ್ಪು ಮಾಡ್ತಾ ಇದೀವಿ, ನೀವು ಕೇಳಿ ಅಂತ ಸರ್. ಖಾಸಗಿ ಶಾಲೆಯವರು ಕೂಡ ಜವಾಬ್ದಾರಿಗಳಿದೆ ಸ್ವಾಮಿ. ಕೇಳಿ ಒಂದು ನಿಮಿಷ. ಈಗ ಕಾನೂನಿನ ಅಡಿನಲ್ಲಿ ಅವರಿಗೆ ರಕ್ಷಣೆ ಇದೆ. ಈಗ ನೀವು ಇಂತ ಹೇಳ್ತೀರಿ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅವಕ್ಕೆ ನಾವು
ಏನು ಮಾಡ್ಲಿಕ್ಕಾಗಲ್ಲ. ನಾವು criticize ಮಾಡಿದೀವಿ. ಈಗ ತಡೀರಿ ಒಂದು ನಿಮಿಷ. ಸುಪ್ರೀಂ ಕೋರ್ಟ್ ಹೋದೋ ಸುಪ್ರೀಂ ಕೋರ್ಟ್ ಆರ್ಡರ್ ಸರ್ ಅದು ಇಲ್ಲಿ ಬನ್ನಿ, ಇಲ್ಲಿ ಬರ್ತೀನಿ. ಈಗ ವಿಷಯ ಡೈವರ್ಟ್ ಆಗುತ್ತೆ. ಅಲ್ಲ ಇಲ್ಲಿ ಬರ್ತೀನಿ. ಒಂದು ಮಾತು ಹೇಳಿದ್ರಿ ಏನಂತ ಅಂದ್ರೆ ನೋಡಿ, ಎಲ್ಲಾ ಖಾಸಗಿ ಶಾಲೆಯವರು ಬಹಳಷ್ಟು ಜನ ಖಾಸಗಿ ಶಾಲೆಯವರು ಗಾಳಿ ತೂರ್ತಾ ಇದ್ದಾರೆ, ನಿಯಮಗಳನ್ನ ಫಾಲೋ ಮಾಡ್ತಾ ಇಲ್ಲ, ಅನಧಿಕೃತ ಕೆಲವೊಂದು ವಿಚಾರಗಳಲ್ಲಿ. ಯಾರಿಗೆ ಕೆಟ್ಟ ಹೆಸರು? ನಾವು ಅದನ್ನ ಬೈವರ್ಕೇಟ್ ಮಾಡ್ತೀವಾ? ಶಿವರಾಮೇಗೌಡರದು ಇದು ಸಪರೇಟ್ ನಿಂತಿದೆ, ಇವ್ರದ್ದು ಶಶಿಕುಮಾರ್ ಅವರು ಸಪರೇಟ್ ನಿಂತಿದೆ, ಎಲ್ಲರನ್ನು ಸೇರಿಸಿ ಜಡಿತೀವಿ ಅಂತ. ಖಾಸಗಿ ಅಲ್ಲ, ನೀವು ನಾನು ಯಾತಕ್ಕೆ ನಿಮ್ಗೆ ಹೇಳಿದೆ ಅಂದ್ರೆ, ನೀವು ಪಾಪ ನಿಮ್ಮ ಉದ್ದೇಶ ಸರಿಯಾಗಿದೆ. ಏನಾಗಿದೆ ಹೇಳ್ತೀನಿ ಕೇಳಿ. ನಮಗ್ ತಪ್ಪಿದ್ರೆ ನೀವು ನಮ್ಮ ಮೇಲೆ ನೀವು ಆರೋಪ ಮಾಡಿ, ನಾವು ತಪ್ಪಿದ್ರೆ ನಾವು ನಿಮ್ಮ ಮುಂದೆ ಇಡೀ ರಾಜ್ಯದ ಜನ ಇದೇನ್ ಮಾತಾಗ್ತಿರೋದಂಗಾರೆ ಅಲ್ಲಿ ಬರ್ತಾರೆ ಸರ್. ಈ ಶಾಲೆಗಳು ನೋಡಿ, ಪಿಯರ್ಸನ್ ಅಂತಕ್ಕಂಥ ಒಂದು ಕಂಪನಿ 18 ಶಾಲೆಗಳನ್ನ 3 ವರ್ಷದಿಂದ ಈಚೆ ಮಾಡಿದೆ. ಆರ್ಚಿಡ್ ಈ ಕಂಪನಿಯವರು ಒಂದೇ ವರ್ಷದಲ್ಲಿ 4 ಶಾಲೆಗಳು ಮಾಡಿದೆ. ಹೋದ ವರ್ಷ ಒಂದು ಸಣ್ಣ ಶಾಲೆ ಇತ್ತು, ಈಗ 5 ಮಾಡಿದ್ದಾರೆ ನೋಡಿ. ವಿಚಾರಕ್ಕೆ ಬರ್ತೀನಿ. ಇದೆ ವಿಬ್ಗಯಾರ್ 9 ಶಾಲೆಗಳು ಮಾಡಿದ್ದಾರೆ. ನಾರಾಯಣ್ ಟೆಕ್ನೋ 30 ಶಾಲೆಗಳು ಮಾಡಿದ್ದಾರೆ. ಟಾರ್ಗೆಟ್ ಚೈತನ್ಯ ಟೆಕ್ನೋ 18 ಮಾಡಿದ್ದಾರೆ. ಯೂರೋ ಸ್ಕೂಲ್ 10 ಮಾಡಿದ್ದಾರೆ. ಇವು 3 ವರ್ಷದಿಂದ ಯಾಕೆ ಬಂದಿದ್ದಾರೆ ಅಂದ್ರೆ, ಇವರಿಗೆ ಕಾನೂನಿನ ರಕ್ಷಣೆ ಇದೆ. ಹೇಗೆ ಇವರು ಲಿಂಗಸ್ಟಿಕ್ ಮೈನಾರಿಟಿಗೆ ಬರ್ತಾ ಇದ್ದಾರೆ. ಲಿಂಗಸ್ಟಿಕ್ ಮೈನಾರಿಟಿಗೆ ಬಂದ್ರೆ ಇವರಿಗೆ ಯಾವುದೂ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಇವರು ಬಂಡವಾಳಶಾಹಿಗಳು. ನಾನು ಮಾತಾಡ್ತಾ ಇದ್ದೀನಿ. ಇವರು ಬೆಂಗಳೂರಿನಲ್ಲಿ ಬರೋದಿಲ್ಲ. ಇವರು ವಿಬ್ಗಯಾರ್ನವನ್ ಬೆಂಗಳೂರಿಗೆ ಬರೋದಿಲ್ಲ. ಆಯ್ತು, ನಿಮ್ಮ ಆರ್ಕಿಡ್ ನವನ್ ಬೆಂಗಳೂರಿಗೆ ಬರೋದಿಲ್ಲ. ಕೇಳಿ, ಇವರು ಬಾಂಬೆನಲ್ಲಿ, ದೆಹಲಿನಲ್ಲಿ, ಗುಜರಾತ್ ನಲ್ಲಿ ಕುಳಿತು ಕಾರ್ಪೊರೇಟ್ ಲೆಕ್ಕದಲ್ಲಿ ಸ್ಕೂಲ್ ನಡೆಸ್ತಾರೆ. ನಾನೇನ್ ಹೇಳ್ತೀನಿ ಅಂದ್ರೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದ್ರೆ, ಒಂದು ಶಾಲೆನಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ರೆ ಬೆಳಿಗ್ಗೆ ಬನ್ನಿ ಪೇರೆಂಟ್ಸ್. ಶಿವರಾಮೇಗೌಡ್ರೆ, ತಾವು ಬಿಡಿಎ ಅಧ್ಯಕ್ಷರಾಗಿದ್ದಂಥವ್ರು, ತಾವು ಶಾಸಕರಾಗಿದ್ದಂಥವ್ರು, ಜನಪ್ರತಿನಿಧಿ ಆಗಿದ್ದಂಥವ್ರು, ಈಗಲೂ ಕೂಡ ನೆಕ್ಸ್ಟ್ ಮಂತ್ರಿನಾಗಿದ್ದ ಆಗುವಂಥವ್ರು ಅದೃಷ್ಟ ಚೆನ್ನಾಗಿದ್ದಾರೆ. ಅಲ್ಲ ನಾನು ಹೇಳೋದು, ತಾವು ತಮಗೆ ಒಂದಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ನೀವು ಅರ್ಥ ಮಾಡ್ಕೋಬೇಕು. ನೀವು ಹಿಂಗತ್ತ ಅವ್ರು ಬಂದ್ರು ಇಷ್ಟು ಶಾಲೆಗಳು ಮಾಡಿದ್ರು, ಇವ್ರು ಬಂದ್ರು ಇಷ್ಟು ಶಾಲೆಗಳು ಮಾಡಿದ್ರು, ಕರೆಸಿ ಕೇಳಿ. ಅಲ್ಲಲ್ಲ, ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ ನಿಮಗೆ? ಸರ್, ಖಾಸಗಿ ಶಾಲೆಗಳ ಅಧ್ಯಕ್ಷರು ನೀವು ಅಂದ್ರೆ ಅವ್ರು ಬರ್ತಾರಲ್ಲ ನಿಮಗೆ? 100% ಬರಲ್ಲ. ಎಲ್ಲಿ ಬರ್ತಾರ ಅವ್ರು? ಬೇಡಿ, ತಡೀರಿ ಶಶಿ, ಅವ್ರು ಬೇಡಿ ಸರ್. ಸುದರ್ಶನ್ ವಿದ್ಯಾಮಂದಿರ ಅಂತ 25 ವರ್ಷ ಹಳೆ ಶಾಲೆ. ಓಕೆ, ಒಂದ್ ಮೀಟಿಂಗ್ ಬರ್ತಾರ ನಮ್ಗೆ ಅವರು. ಒಂದ್ಸಾರಿ ಮೀಟಿಂಗ್ ಇವ್ರು ನಿಮ್ ವ್ಯಾಪ್ತಿಗೆ ಬರಲ್ಲ, ಬರ್ತಾರೆ, ಬರಲ್ಲ, ಮೀಟಿಂಗ್ ಬರಲ್ಲ. ನೀವೇನ್ ಕ್ರಮ ತಗೋತೀರಿ? ಸ್ವಾಮಿ, ನೀವು ಅಧ್ಯಕ್ಷರ್ರಿ, ಏನ್ ಕ್ರಮ ತಗೋತೀರಿ? ಸರ್ಕಾರ ಗಮನಕ್ಕೆ ತಗೊಂಬನ್ನಿ. ಸರ್ಕಾರ ನಮ್ಮ ಮೀಟಿಂಗ್ ನಾನು ಮಾತಾಡ್ತೀನಿ. ಒಂದೇ ನಿಮಿಷ ನಿಮ್ಮ ಮಾತಾಡ್ತೀನಿ ಸರ್. ಗಮನಿಸ್ತಾ ಇದ್ರಿ ಯಾರಾದ್ರೆ? ಸಾಹೇಬ್ ಹೇಳಿದಂತ ಮಾತನ್ನು ಕೇಳಿದ್ರಿ, ಇವ್ರು ಹೇಳಿದಂತ ಮಾತನ್ನು ಕೇಳಿದ್ರಿ, ಹಲವಾರು ವಿವರಗಳನ್ನು ನಾವು ಕೊಟ್ವಿ. ಅಂದ್ರೆ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರು ಹೇಳ್ತಾರೆ, ಸ್ವಾಮಿ ಕೆಲ ಖಾಸಗಿ ಶಾಲೆಗಳ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ. ಬರಲ್ಲ. ಅಲ್ಲ, ಇಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ, ಪ್ರಾರಂಭದಿಂದಲೂ ನಾವು ಹೇಳ್ತಿದ್ದೀವಿ, ಶಿಕ್ಷಣ ಬೇಕೋ ಬೇಡವೋ ವ್ಯಾಪಾರೀಕರಣ ಆಗ್ತಾ ಇದೆ. ಅದು ಯಾವ ಮಟ್ಟದಲ್ಲಿ ಎಲ್ಲೆಲ್ಲಿ ಏನೇನು ಅಂತಕ್ಕಂಥದ್ದು ಬೇರೆ ವಿಚಾರ. ನಾನು ವಿಶೇಷವಾಗಿ ಶಿವರಾಮೇಗೌಡರಿಗೆ ಒಂದು ರೀತಿ ಗೌರವಾನ್ವಿತ ಸದಸ್ಯರು ಕೂಡ ಆಗಿದ್ದವರು. ಅವರು ಒಂದು ಪಾಲಿಸಿ ವಿಚಾರದಲ್ಲಿ ನಾವೇನು ಹೇಳ್ತಿದ್ದೀವಿ ಅಂದರೆ, ಯಾವ ಸಮಾಜದಲ್ಲಿ ಯಾವ ಸರ್ಕಾರದಲ್ಲಿ ಭಾಳ ಅತ್ಯುತ್ತಮವಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಸೇವೆಗಳು, ಅದು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ನೀರಿರ್ಬೋದು, ವಸತಿ ಇರ್ಬೋದು, ಅದು ಖಾಸಗೀಕರಣ ಆಗುತ್ತೆ, ಆ ಸಮಾಜ ಅಧಪತನಕ್ಕೆ ಹೋಗ್ತಾ ಇದೆ. ಆದ್ರೆ ನೇರವಾಗಿ ನೀವು ಈ ವಿಚಾರಕ್ಕೆ ಬನ್ನಿ. ಈ ಕ್ಯಾಮ್ರಾ ಅಳವಡಿಸುವಂತ ವಿಚಾರದಲ್ಲೂ ಕೂಡ ಕೋರ್ಟ್ ನಿರ್ದೇಶನ ಕೊಡ್ಬೇಕು ಅವ್ರಿಗೆ. ಅಲ್ಲ, ನಾನು ಹೇಳೋ ಪ್ರಶ್ನೆ, ದುಡ್ಡಿದ್ದಂತ ಸಂಸ್ಥೆಗಳಿಗೆ ಅಲ್ಲ, ಪ್ರತಿಯೊಂದು ಖಾಸಗಿ ಅಲ್ಲ, ಪ್ರತಿಯೊಂದು ಶಾಲೆಗೂ ಜವಾಬ್ದಾರಿ ಅದೇ ಇರುತ್ತೆ. ಕೇಳಿ, ಕೋರ್ಟ್ಗೆ ಹೋಗಿದ್ದು ಕ್ಯಾಮ್ರಾ ಅಳವಡಿಸೋದಕ್ಕಲ್ಲ. ನೀವು ವಿಬ್ಗಯಾರ್ ಸಂಸ್ಥೆನಲ್ಲಿ ನಡೆದಂತ ಘಟನಾವಳಿಗಳನ್ನು ಆಧರಿಸಿ ನಮ್ಮ ಪೊಲೀಸ್ ಕಮಿಷನರ್ ಅವರು 12 ಅಂಶಗಳ 9 ಅಂಶಗಳ ವಿಚಾರವನ್ನು ಜಾರಿ ಮಾಡಿದ್ರು. 2-3 ವಿಚಾರನ ನಾವು ಮಾಡ್ಲಿಕ್ಕಾಗಲ್ಲ. ನೀವು ಬಸ್ಗಳಿಗೆ ಲೇಡಿ ಕಂಡಕ್ಟರ್ ಹಾಕ್ಬೇಕು ಅಂತ ಹೇಳಿದ್ರು. ಲೇಡಿ ಕಂಡಕ್ಟರ್ ಒಬ್ರು ಬರೋದೇ ಇಲ್ಲ. ಏನ್ ಮಾಡ್ತೀರಿ ಇಂಥ ವಿಚಾರದಲ್ಲಿ? ಯಾಕೆ ಶಾಲೆಗಳಲ್ಲಿ ಇರೋರ್ನೇ ಒಬ್ರು ನಾಲ್ಕಾಗಲ್ಲ ನಿಮಗೆ?
ಸಮಸ್ಯೆ ಅಲ್ರಿ ರಾತ್ರಿ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡುವಂತ ಕಾಲ ಕೇಳಿ. 5 ಗಂಟೆ ಕೇಳಿ ಒಂದ್ ನಿಮಿಷ 5 ಗಂಟೆ ಮಕ್ಳು ಕೆಲಸ ಮಾಡೋರು 50,000 60,000 ಸಂಬಳ ತಗೊಳ್ಳೋರು. ಇವರಿಗೆ 5,000 ಬಂದೆ ಉಮಾಶ್ರೀ ಮಾತಾಡ್ತಾ ಇದ್ದಾರೆ. ಬನ್ನಿ ಏನ್ ಹೇಳಿದಾರೆ? ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಮತ್ತೊಂದ್ಸಲ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಹೇಳಿಕೆ ಕೊಡೋದು ಇವೆಲ್ಲ ಭಾಳ ದೊಡ್ಡ ಪ್ರೋಸೆಸ್ ಇದೆ. ಅದನ್ನೆಲ್ಲವೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಮಾಡಿದ ನಂತರದಲ್ಲಿ ತೀವ್ರಗತಿಯಾದಂತಹ ತನಿಖೆಗೆ ಅನುಕೂಲ ಆಗ್ತದೆ. ಆ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಯಾರೇ ಆದರೂ ಕೂಡ ಇಂತಹ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಯಿತು ಅಂತ ಹೇಳಿದರೆ ಅವರಿಗೆ ಕಾನೂನು ರೀತಿಯಲ್ಲಿ ಬಹಳ ತೀವ್ರವಾದಂತಹ ಮತ್ತು ಜನಸಮುದಾಯ ಮೆಚ್ಚುವಂತಹ ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ನ್ಯಾಯಾಂಗ ಕೊಟ್ಟರೆ ಮಾತ್ರ ಇಂತಹದಕ್ಕೆ ಎಚ್ಚರಿಕೆಗಳು ಬಂದಂಗಾಗತ್ತೆ, ಒಂದು ಪಾಠವನ್ನು ಕಲಿಸ್ದಾಗತ್ತೆ. ಇದೊಂದು ರೀತಿಯ ನಡೆದಿದ್ದೇ ಆಗಿದ್ದಲ್ಲಿ ಅಮಾನವೀಯವಾದಂತಹ ವಿಷಯ. ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ ಮತ್ತು ಇನ್ನೆಲ್ಲಿಯೂ ಕೂಡ ಈ ರೀತಿ ಆಗಬಾರ್ದು. ಆಗದ ಹಾಗೆ ವರ್ತನೆ ಮಾಡ್ತಕ್ಕಂಥದ್ದು ಸಮುದಾಯದ ಕರ್ತವ್ಯ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ತರ ಘಟನಾವಳಿಗಳು ಆಗಬಾರ್ದು, ಆಗದೇ ಇರಂಗೆ ವರ್ತನೆ ಮಾಡುವಂತ ಸಮುದಾಯದ ಕರ್ತವ್ಯ. ನಮಗೆ ಈ ಬಹುಶಃ ಇದರ ಅರ್ಥನ ಸಂಬಂಧಪಟ್ಟಂತವ್ರು ಹೇಳ್ಬೇಕು ನಮಗೆ. ಯಾಕಂದ್ರೆ ಈಗ ಆಗಬಾರ್ದು, ಆಗದೇ ಇರಂಗೆ ನೋಡ್ಕೊಳ್ಳೋ ಸಮುದಾಯ ಕರ್ತವ್ಯ ಅಂತ ಏನ್ ಅರ್ಥ ಅಲ್ಲ. ಮಕ್ಕಳ ವಿಚಾರ ಬಂದಾಗ ಇದು ಒಂದು ಸಾಮೂಹಿಕವಾದಂತ ಜವಾಬ್ದಾರಿ ಸರ್. ಇಲ್ಲಿ ಕೆಲವೊಂದನ್ನು ಯಾವ್ದು ಆಗಲ್ವಲ್ಲ ಅದನ್ನ ಮಾಡಿಸ್ಬೇಕು ಕಾನೂನಿನ ಮುಖಾಂತರ ಮುಲಾಜಿಲ್ದಂಗೆ. ಅದು ಆಡಳಿತದಲ್ಲಿರುವಂತ ಕೆಲಸ ಸರ್. ಒಂದೇ ನಿಮಿಷ ಬಂದೆ, ನಾನು ನಿಮ್ ಜೊತೆ ಮಾತಾಡ್ತೀನಿ. ನಾನು ಬರೀ ಇದಕ್ಕೆ ಸಂಬಂಧಪಟ್ಟ ಮಾತಾಡೋಣ. ಪ್ರಮೀಳಾ ನೇಸರ್ಗಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನೇಸರ್ಗಿ ಮೇಡಮ್, ಗಮನಿಸ್ತಾ ಇದ್ದೀರಿ ತಾವು ಮಹಿಳೆಯರಿಗೆ ಏನಾದರೂ ಆದಂತ ಸಂದರ್ಭದಲ್ಲಿ ಮೊದಲು ದನಿ ಎತ್ತುವಂತವ್ರು ಯಾರಾದ್ರೂ ಇದ್ದಾರೆ ಕರ್ನಾಟಕದಲ್ಲಿ ಅಂದ್ರೆ ತಾವು ಇದ್ರ ಬಗ್ಗೆ ಏನ್ ಮಾತಾಡ್ತಿರ್ತಾವ? ಇದ್ರ ಬಗ್ಗೆ ಅಲ್ಲ ರಂಗನಾಥ್, ಇಲ್ಲಿ ಕೇಳಿ ಶಿವರಾಮ್ ಗೌಡ್ರು ಹೇಳಿದ ಮಾತು ಕೇಳಿಸ್ಕೊಂಡೆ. ಪ್ರೈವೇಟ್ ಸ್ಕೂಲ್ಸ್ಗಳು ಅದು ಕಂಟ್ರೋಲ್ ಇಲ್ಲ, ಬೇರೆ ಕಡೆಯಿಂದ ಬಂದಿದ್ದಾರೆ. ಹಾಗಿದ್ಮೇಲೆ ಎಲ್ಲಾ ಸ್ಕೂಲ್ಗಳನ್ನು ವೆದರ್ ಪ್ರೈವೇಟ್ ಎಲ್ಲಾನು ಇನ್ಕ್ಲೂಡಿಂಗ್ ದಿ ಸ್ಕೂಲ್ ಓನ್ಡ್ ಬೈ ಮಿಸ್ಟರ್ ಶಿವರಾಮಗೌಡ ಎಲ್ಲ ನ್ಯಾಷನಲೈಸ್ ಮಾಡ್ದಂಗೆ ಈಗ ಮಾಡ್ಬಿಡಿ, ಸರ್ಕಾರ ನಡೆಸಲಿ. ಒಂದು ಹಿಡ್ತಾ ಇರ್ತಾರೆ, ಈ ತರ ಆಗ್ದಂಗೆ ನೋಡ್ಕೋತಾರೆ. ಇದು ಎಂತಾದ್ರಿ ಇದು? ಮಕ್ಕಳಿಗೆ ರಕ್ಷಣೆ ಇಲ್ಲ, ಹೆಣ್ಣು ಮಕ್ಕಳ ರಕ್ಷಣೆ ಇಲ್ಲ, ಲಾ ಅಂಡ್ ಆರ್ಡರ್ ಇಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಇದು ಹೇಗೆ ಮಾಡೋದು, ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ಗೂ ಲೆಕ್ಕ ಇಲ್ಲ, ಹೈಕೋರ್ಟ್ ಹೇಳಿದಕ್ಕೂ ಲೆಕ್ಕ ಇಲ್ಲ. ಪೊಲೀಸ್ನವರು ಏನ್ ಮಾಡ್ತಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಆರ್ ವಿ ಇನ್ ಗೌರ್ಮೆಂಟ್ ಎಂತಲ್ಲ ಇದು ಜಂಗಲ್ಲ. ಎಲ್ಲಿದ್ದೀವಿ ನಾವು? ಯಾವ ರಾಜ್ಯದಲ್ಲಿ ಇದ್ದೀವಿ ನಾವು? ನಮ್ಮ ಮಕ್ಕಳಿಗೆ ರಕ್ಷಣೆ ಕೊಡಕ್ಕಾಗ್ದಿದ್ರೆ ನೀವು ಯಾಕೆ ಇದೀರಿ ಅಂತ ಕೇಳ್ಬೇಕಾಗ್ತಾರೆ. ಏನು ಆಯ್ತು, ಅದಾದ್ಮೇಲೆ ಬೇರೆ ಸ್ಕೂಲ್ಗಳಾಯ್ತು, ಇನ್ನು ಎಷ್ಟು ಸ್ಕೂಲ್ಗಳಾಯ್ತು ಮಕ್ಕಳ ಮೇಲೆ ಮೊಲೆಸ್ಟ್ ಮಾಡ್ತೀವಿ. ಖಂಡಿತ ಮೇಡಮ್. ಶಿವರಾಮೇಗೌಡ್ರೆ ನಾವು ಉತ್ತರ ಕೊಡ್ಬೇಕಾದಂತ ಜವಾಬ್ದಾರಿ ತಮ್ಮದು. ಉತ್ತರ ಕೊಡಿ. ಅಲ್ಲ, ನಾನು ಇದನ್ನ ರಾಜಕೀಯವಾಗಿ ಪ್ರಮೀಳಾ ನೇಸರ್ಗಿ ಅವರು ಉತ್ತರ ಕೊಟ್ಟರೆ ಇದಕ್ಕೆ ಉತ್ತರ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರು ನ್ಯಾಯಯುತವಾಗಿ ರಾಜಕೀಯ ಮಾಡಿದ್ರು ಹೇಳಿ. ಅಲ್ಲಲ್ಲ, ಅತ್ಯಾಚಾರಗಳು ಇಂಥವೆಲ್ಲ ಘಟನಾವಳಿಗಳು ಬೇಕಾದಗಳಿಂದ ನಡೀತಲೇ ಇವೆ. ಮಕ್ಕಳುಗಳ ಮೇಲೆ ಅತ್ಯಾಚಾರ ಮಾಡೋದನ್ನ ನಾವು ಶಾಲೆಗಳೇ ಯಾರು ಇದಾಗಿರೋದು ಸರಿ ಅಂತ ಯಾರು ಹೇಳ್ತಾ ಇಲ್ಲ. ಇದನ್ನ ಮೊದಲು ಕ್ರಮ ತಗೊಳ್ಳಿ, ಆ ಶಾಲೆಯವ್ರ ಮೇಲೆ ಕ್ರಮ ತಗೋಬೇಕು ಅಂತ ಫಸ್ಟ್ ವಾದ ಮಾಡಿರ್ತಕ್ಕಂಥವ್ರು ನಾವಿಲ್ಲ ಅಂತ ಹೇಳಿಲ್ಲ. ಬಟ್ ಒಂದು ಇದನ್ನ ಶಾಲೆ ಮೇಲೆ ತಗೊಳ್ಳಿ ಅಂತಾರೆ. ನೀವು ಏನ್ ಮಾನಿಟರ್ ಮಾಡ್ತಾ ಇದ್ದೀರಿ? ವಾಟ್ ಇಸ್ ದಿ ಅಸೋಸಿಯೇಷನ್ ಡೂಯಿಂಗ್? ಕೇಳಿ ಪ್ರಮೀಳಾ ಅವರೇ, ಈಗ ನೀವು ನೋಡಿ ಒಂದು ನಿಮಿಷ ದಯವಿಟ್ಟು ಕೇಳಿ. ಮಾನಿಟರ್ ಹೆಂಗ್ ಮಾಡ್ತಾ ಇದ್ದೀರಿ? ಕೇಳಿ. ನಾವು ಖಾಸಗಿ ಶಿಕ್ಷಣ ಸಂಸ್ಥೆಯ ನಾವು ಒಕ್ಕೂಟ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಮಾನಿಟರ್ ಮಾಡೋ ಕೆಲಸ ಅಲ್ಲ. ನಾವು ಕೇಳಿ, ನೀವು ಮಾನಿಟರ್ ಮಾಡಲ್ಲ, ಎಲ್ಲ ಶಾಲೆಗಳನ್ನು ಒಂದು ವೇದಿಕೆ ನೀವು ಮಾನಿಟರ್ ಮಾಡಲ್ಲ ಅಂದ್ರೆ ಪೊಲೀಸ್ನವ್ರು ಮಾಡ್ಲಿ ಅಥವಾ ಸರ್ಕಾರ ಮಾಡ್ಲಿ. ಸ್ಕೂಲ್ಗಳಿಗೆ ಹಾಕಕ್ಕಾಗೋದಿಲ್ವಾ? ಈಗ ಇಲ್ಲ, ಈಗ ನಾನು ಮಾತಾಡ್ಬೋದಾ? ಹೇಳಿ. ಮಾತಾಡಿ. ನಾನು ಪ್ರಮೀಳಾ ನೇಸರ್ಗಿ ಅವರು ಮಾತಾಡಿರೋದನ್ನ ಎಂಡಾರ್ಸ್ ಮಾತಾಡಿ. ಅವರು ಒಬ್ರು ಮಹಿಳಾ ಧ್ವನಿಯಾಗಿ ಬಹಳ ಜೋರಾಗಿ ನಮಗೆ ಬಹಳ ದೊಡ್ಡ ಒಂದು ಶಕ್ತಿ. ನಾವು ಯಾರೂ ಸಹಿತ ವಿಬ್ಗಯಾರ್ ಶಾಲೆನಲ್ಲಿ ಅಥವಾ ಆರ್ಚಿಡ್ ಶಾಲೆನಲ್ಲಿ, ಮಾರುತಿ ಶಾಲೆನಲ್ಲಿ ಅತ್ಯಾಚಾರ ಆಗಿರೋದ್ರ ಬಗ್ಗೆ ನಾವು ಯಾರು ಸಹಿತ ಸರಿ ಅಂತ ಹೇಳ್ತಾ ಇಲ್ಲ. ಇದು ಆಗುತ್ತಲೇ ಇದೆ. ನೀವು ಮಾಧ್ಯಮದಲ್ಲಿ ಏನ್ ಮಾಡ್ತೀರಿ? 4 ದಿವಸ ಇದನ್ನ ಚೆನ್ನಾಗಿ ಪ್ರಚಾರ ಮಾಡಿದ್ರಿ, 5ನೇ ದಿವಸಕ್ಕೆ ನೀವು ಬಿಟ್ಟು ಕೂತ್ಕೊತೀರಿ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಸರಿಯಾಗಬೇಕು ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥವ್ರು ಶಾಲೆ
ಒಂದು ಮಾತು ಹೇಳಿದ್ರು ನಿರಂಜನ್ ಅವರು. ಅಲ್ಲ ಸ್ವಾಮಿ, ಸಾಮಾಜಿಕ ಇದು ಖಾಸಗೀಕರಣ RD ಸಂಬಂಧಪಟ್ಟಂಗೆ ಬಾಯಿ ಬಿಡ್ಕೊಂಡ್ರು ಕೂಡ ಸರ್ಕಾರನು ಅವ್ರಿಗೆ ನೆರವಾಯ್ತು. ಶಿಕ್ಷಣ ಇಲಾಖೆನ ಮಂತ್ರಿನೋ ಶಿಕ್ಷಣ ಇಲಾಖೆ ಕಮಿಷನರ್ ಅದನ್ನು ಮಾಡ್ತೀವಿ, ಅವರ ಹತ್ರ ಪಟ್ಟಿ ಅದನ್ನು ಮಾಡ್ತೀವಿ ಸರ್, ಇವು ಕೊಡದೇ ಕೊಟ್ಟಿಲ್ಲ, ಅದನ್ನು ಮಾಡ್ತೀವಿ. ಮೇಡಮ್ ಪ್ಲೀಸ್ ಕಂಟಿನ್ಯೂ, ಮೇಡಮ್ ಪ್ಲೀಸ್ ಕಂಟಿನ್ಯೂ. ಅಲ್ಲ, ನಾನು ಹೇಳೋದೇನೆಂದ್ರೆ ಈ ಸ್ಕೂಲ್ಗಳಿಂದ ನಮ್ಗೆ ನಮ್ಮ ಮಕ್ಕಳಿಗೆ ರಕ್ಷಣೆ ಸಿಗ್ತಾ ಇಲ್ಲ. ನನ್ಗೆ ತಕ್ಷಣ ಎಲ್ಲಾ ಸ್ಕೂಲ್ಗಳ ಅಧಿಕಾರವನ್ನ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿ ಆ ಸ್ಕೂಲ್ಗಳನ್ನ ರನ್ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಯಾರು ಗೊತ್ತು, ಎಲ್ಲ ಹಾಕಿದ್ದಾರೆ CCTV. ಏನ್ ಬಾಯಿಗೆ ಬಂದಾಗ ಮಾತಾಡ್ತಾರೆ. CCTV ಹಾಕಿದೀವಿ, ಸ್ಕೂಲ್ನವ್ರು ಹೇಳ್ತಾರೆ ನಮ್ದೇನು ಇಲ್ಲ, ತಪ್ಪೇ ಇಲ್ಲ ಅಂತ ಹೇಳ್ತಾರೆ. ಏನಿದು ಅರ್ಥ? ಏನಿದು 4 ವರ್ಷದ ಮಗು, ಅಮಾಯಕ ಮಗು, ಹೆಣ್ಣು ಮಗು, ರಕ್ಷಣೆ ಇಲ್ಲ, ಏನಿದು ಅಂತ ಅನ್ಬಿಟ್ರೆ ಅನ್ಕೊಂಡಿದ್ದಾರೆ. ಒಂದು ಹೆಣ್ಣು ಮಗು ಮೇಲೆ ಆದಂತ ಅತ್ಯಾಚಾರ, ಅದು ಹೆಣ್ಣು ಮಗು ಮೇಲಲ್ಲ, ಆ ರಾಜ್ಯಕ್ಕೆ, ಆ ದೇಶದಲ್ಲಿರ್ತಕ್ಕಂಥ ಮಹಿಳೆ ಮೇಲೆ ಆದಂತ ಅತ್ಯಾಚಾರ. ಫಂಡಮೆಂಟಲ್ ರೈಟ್ ಟು ಲೈಫ್, ಬದುಕೋ ಹಕ್ಕನ್ನ ಕಿತ್ಕೊಳ್ತಾ ಇದ್ದಾರೆ. ಈ ಹಕ್ಕ ಕಿತ್ಕೊಳ್ಳಕ್ಕೆ ಇವ್ರು ಯಾರು ಅಧಿಕಾರ ಕೊಟ್ರು? ಸ್ಕೂಲ್ನವ್ರು ಮಾಡ್ತಾರೆ, ಯಾರು ಮಾಡ್ತಾ ಇದ್ದಾರೆ? ಕೇಳ್ತಾ ಇದ್ದೀನಿ. ಶಿವರಾಮೇಗೌಡರು ಶಿವರಾಮೇಗೌಡರು ಉತ್ತರ ಕೊಡ್ತಾರೆ ಮೇಡಮ್ ಪ್ಲೀಸ್. ಈಗ ಇದೆಯಾ ಇಲ್ವಾ ಹೇಳಿ ನಿಮ್ಗೆ. ಓಕೆ, ಒಂದು ನಿಮಿಷ. ಈಗ ನೀವು ನಿಮ್ಮ ಧ್ವನಿ ನಿಜಕ್ಕೂ ಸಹಿತ ನಮಗೆಲ್ಲ ನೋವು ಅರ್ಥ ಆಗುತ್ತೆ. ನಾವು ಸಹಿತ ನಿಮ್ ಜೊತೆ ಧ್ವನಿಗೂಡಿಸ್ತೀವಿ. ಕೇಳಿ ಒಂದು ನಿಮಿಷ. ಈಗ ನೀವು ಮಾತಾಡೋದು ನೋಡಿ, ಈಗ ನೋಡಿ ಅವ್ರು ಮಾತಾಡೋದಕ್ಕೆ ಅರ್ಥನೇ ಇಲ್ಲ. ಈಗ ಅವರು ಹಂಗೆ ವಾದ ಮಾಡಿ ಈಗ ನೀವು ಬರೀ ಮಾತಾಡ್ತಾ ನಮ್ದು ಕೇಳಿಸ್ಕೊಳ್ಳಿ. ಕೇಳಿ, ಶಿವರಾಮೇಗೌಡರಿಗೆ ಅನ್ಸಿದೆ ಈಗ ಹಾಸನದಿಂದ ಬಂದಿದ್ದು ಯಾಕಪ್ಪ ನಾವು ಅಂತ ಹೇಳಿ ಕೇಳಿ. ಪ್ರಮೀಳಾ ಅವ್ರು ಹೇಳಿರೋದಕ್ಕೆ, ಪ್ರಮೀಳಾ ಮೇಡಮ್ ಅವ್ರು ಹೇಳಿರ್ತಕ್ಕಂಥದಕ್ಕೆ ನಾವು ಎಂಡಾರ್ಸ್ ಮಾಡ್ತೀವಿ. ಅವ್ರ ಮೇಲೆ ಯಾವ ಶಾಲೆನಲ್ಲಿ ಇದು ಅತ್ಯಾಚಾರ ಆಗಿದೆ, ಯಾರು ಅವ್ರು ಎಷ್ಟೇ ದೊಡ್ಡವರಿರ್ಲಿ, ಆ ಮ್ಯಾನೇಜ್ಮೆಂಟ್ನವರು ಜವಾಬ್ದಾರಿ ತಗೋಬೇಕು. ಆ ಕಲ್ಪ್ರಿಟ್ ಯಾರೇ ಇದ್ರು ಸಹಿತ ಈ ಪೋಕ್ಸೋ ಕಾನೂನು ಮತ್ತು ನೀವು ಅಡ್ವೊಕೇಟ್ ಇದ್ದೀರಿ, ಈ ಕಾನೂನುಗಳಲ್ಲಿ ಇವೆಲ್ಲ ಏನು ಪ್ರಯೋಜನ ಆಗೋದಿಲ್ಲ. ಎನ್ಕೌಂಟರ್ ಮಾಡ್ತಕ್ಕಂಥ ಕಾನೂನು ತರಬೇಕಿಂತ ಅವ್ರಿಗೆ. ಈ 4 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಅವ್ರನ್ನ ನೀವೇ ಕಾನೂನು ಪರವಾಗಿ ಇದಕ್ಕೆ ಕೊನೆ ಇಲ್ಲ. ಒಂದು ನಿಮಿಷ ಇಲ್ಲಿ ಮೇಡಮ್, ಈ ಶಾಲೆಗೆ ಬೆಳಗ್ಗೆ ನಮ್ಮ ಸಾಮಾಜಿಕ ಜವಾಬ್ದಾರಿ ಅಂತ, ಒಂದು ನಿಮಿಷ ಸರ್, ಸಾಮಾಜಿಕ ಜವಾಬ್ದಾರಿ ಅಂತ ನಾವೇ ಖುದ್ದಾಗಿ ಹೋಗಿ 9 ಗಂಟೆಯಿಂದ 1:15 ಗಂಟೆ ತನಕ ಅಲ್ಲಿದ್ದು ಅಲ್ಲಿ ನೋಡಿದ್ವಿ ಪರಿಸ್ಥಿತಿ. ಅಲ್ಲಿ ಆ ಮ್ಯಾನೇಜ್ಮೆಂಟ್ ಮುಂದೆ ಬಂದಿರಲಿಲ್ಲ. ಹೌದು, ಒಂದು ನಿಮಿಷ ಪೂರ್ತಿ ಹೇಳ್ಬಿಡ್ತೀನಿ. ಮ್ಯಾನೇಜ್ಮೆಂಟ್ ಫಸ್ಟ್ ಬಂದಿರ್ಲಿಲ್ಲ ಮುಂದೆ. ಅವ್ರಿಗೆ ಗಲಾಟೆ ಮಾಡ್ಬಿಟ್ಟು ನೀವು ಬರಬೇಕು, ಮುಂದೆ ಸಾರ್ವಜನಿಕರಿಗೆ ಉತ್ತರ ಕೊಡಬೇಕು ಫಸ್ಟ್. ಅದಾದ್ಮೇಲೆ ಪಾಲಕ ಪೋಷಕರು ಹೊರಗಡೆ ನಿಲ್ಸಿದ್ರು, ಅವ್ರನ್ನ ಒಳಗಡೆ ಕರೆಸ್ಬಿಟ್ಟು ಒಂದು ಸಭೆ ಮಾಡಿಸಿದ್ವಿ ಪೊಲೀಸ್ ಅಧಿಕಾರಿಗಳು ಎದುರುಗಡೆನೆ. ಅರ್ಥಕ್ಕೆ ಇರ್ತಕ್ಕಂಥ, ಯಾಕಂದ್ರೆ ನಿನ್ನೆ ರಾತ್ರಿ 3 ಗಂಟೆ ಅಂದ್ರೆ ಬೆಳಗಿನ ಜಾವ 3 ಗಂಟೆ ತನಕ ಕ್ಯಾಮ್ರಾ ಫುಟೇಜ್ಗಳು, ಅಲ್ಲಿ ಕ್ಯಾಮ್ರಾಗಳು 10 ಕ್ಯಾಮ್ರಾಗಳಿದಾವೆ, ಸೆಕ್ಯೂರಿಟಿ ಇದೆ. ಒಬ್ಬ ನಿವೃತ್ತ ಯಾರೋ ಆರ್ಮಿ ಪರ್ಸನಲ್ಲೇ ಚೀಫ್ ಸೆಕ್ಯೂರಿಟಿ ಆಗಿ ನೇಮಕ ಮಾಡಿದ್ದಾರೆ. ಇವೆಲ್ಲವೂ ಇದ್ದು ಈ ಘಟನೆ ಹೆಂಗಾಗಿದೆ, ಎಲ್ಲಾಗಿದೆ ಅನ್ನೋದು ದೊಡ್ಡ ಗೊಂದಲವಾಗಿದೆ. ಖಂಡಿತವಾಗಲೂ ನಾವು ಈ ಶಾಲೆ ನಮಗೆ ನನ್ನ ಪ್ರಕಾರ ನಾನು ಹೇಳೋದಕ್ಕೆ ಬರಲ್ಲ, ಯಾಕಂದ್ರೆ ತನಿಖಾಧಿಕಾರಿಗಳು ಮೇಲ್ನೋಟಕ್ಕೆ ಮಗು ಬೆಳಗ್ಗೆ ಬರ್ಬೇಕಾದ್ರೆ ಒಂದ್ ನಿಮಿಷ ನೋಡಿದೀವಿ. ಒಂದ್ ನಿಮಿಷ ಹೇಳೋದ್ ಕೇಳ್ರಿ, ನೀವು ಹೇಳೋದ್ ಕೇಳಿ. ನಾವು ಅಲ್ಲಿ ಫುಟೇಜ್ ನೋಡಿದಾವಾಗ್ಲೂ ಕೂಡ ಪಾಲಕ ಪೋಷಕರು ಸಮ್ಮುಖದಲ್ಲಿ ಫುಟೇಜ್ಗಳು ನೋಡಿದ್ರು. ಬೆಳಗ್ಗೆ ಬರ್ಬೇಕಾದ್ರು ಮಗು ಹತ್ಕೊಂಡ್ ಬಂದಿದೆ, ಮಧ್ಯಾಹ್ನ 12:15 ಹೋಗ್ಬೇಕಾರೆ. ನಿನ್ನೆ ಒಂದು ದೀಪಾವಳಿ ಸಂಭ್ರಮ ನಡೆದಿದೆ, ಒಬ್ಬರದು ಒಳಗಡೆ ಬಿಟ್ಟಿಲ್ಲ ಶಾಲೆಯವರು. ಎಲ್ಲ ಇದ್ದಾಗ ಶಶಿಕುಮಾರ್ ಮಗು ಬರ್ತಾ ಹತ್ಕೊಂಡ್ ಬಂದಿದೆ ಒಂದ್ ನಿಮಿಷ, ನಮಗ್ ಗೊಂದಲ ಇದೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಹಿಂದಿನ ದಿವಸ ನಾನೇ ಮಾತಾಡ್ದೆ, ನಾನೇ ಆಯಾ ಹತ್ರ ಮಾತಾಡಿದಾಗ ಆ ಮಗು ಯಾವಾಗ್ಲೂ 11-11ವರೆಗೆ ಅಳ್ತಾನೆ ಇರುತ್ತೆ, ದಿನ ಅಳ್ತಾ ಇರುತ್ತೆ ಅಂದ್ರು. ಈಗ ಈ ಗೊಂದಲಗಳು ಅಲ್ಲ,
ದಿವಸ ಮಗುಗೆ ಹಿಂಸೆ ಆಗ್ತಿದೆ ಅಂತ ಅನ್ಕೋಬೇಕಾಗುತ್ತೆ. ಇಲ್ಲ ಅದು ತಪ್ಪು. ದಿವಸ ಮಗುಗೆ ಹಿಂಸೆ ಆಗುತ್ತೆ ಅಂತ ಅನ್ಕೋಬೇಕಾಗುತ್ತೆ. ನರ್ಸರಿ ಮಗು ಇರೋದ್ರಿಂದ ಆ ಮಗುವಿನ ಹಂಗೆ ಬೇರೆ ಇನ್ಸಿಡೆಂಟ್ ಆಗಿರ್ಬೋದು. ಈಗ ನಾವು ಯಾರು ಇನ್ಸಿಡೆಂಟ್ ಆಗಿರೋದಕ್ಕೆ ಆಕ್ಷೇಪ ಇದೆ. ಆ ಶಾಲೆಯ ಮುಖ್ಯಸ್ಥರಿದಾರಲ್ಲ ಹೈದರಾಬಾದ್ ಇಂದ ಇನ್ನೂ ಬರ್ತಾ ಇದಾರೆ. ಇದು ನಮ್ಗೆ ಗೊಂದಲ ಇರೋದು. ಫ್ಲೈಟ್ ಸರಿ ಮಾಡಿ, ನಿಮ್ಮ ಶಕ್ತಿ ಇದ್ರೆ ಅಂತ ಸರಿ ಮಾಡಿ ಸ್ವಾಮಿ. ಸರ್ ಒಂದ್ ನಿಮಿಷ ಅರದ್ರೆ ಪ್ಲೀಸ್. ಅಲ್ಲ, ಬಹಳ ಗಂಭೀರವಾದಂಥ ವಿಷಯವನ್ನ ನೇಸರ್ಗಿ ಅವರು ಎತ್ತಿದ್ದಾರೆ. ರಾಷ್ಟ್ರೀಕರಣದ ವಿಚಾರವನ್ನು ಕೂಡ ಜೊತೆಗೆ ಎತ್ತಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಅಂಶ ಏನಂತ ಹೇಳಿದ್ರೆ, ಖಂಡಿತ ಪ್ರತಿಯೊಂದು ಶಾಲೆಗೂ ಕೂಡ ಮಕ್ಕಳ ರಕ್ಷಣೆಯ ವಿಚಾರದಲ್ಲಿ ನೈತಿಕವಾದಂಥ ಜವಾಬ್ದಾರಿ ಇದ್ದೇ ಇದೆ. ಉದಾಹರಣೆ ಈ ಘಟನೆ ತೆಗೆದುಕೊಂಡ್ರೆ, ಘಟನೆ ಆದಂಥ 48 hours ಆದರೂ ಕೂಡ ಇಲ್ಲಿವರೆಗೆ ಆ ಶಾಲೆಯ ಮುಖ್ಯಸ್ಥ ಬಂದು ಒಂದು ಉತ್ತರವನ್ನ ಕೊಡ್ಲಿಕ್ಕೆ ಏನೋ ಅವನು ಹಾಜರಿಲ್ಲ ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಬೇಜವಾಬ್ದಾರಿ. ಮತ್ತೆ ಅಂತವ್ರಿಗೆ ನಿಜವಾಗ್ಲೂ ಕೂಡ ಈ ಶಾಲೆಗಳ ಒಕ್ಕೂಟ ಆಗ್ಲಿ ಅಂತವ್ರಾದ್ರೂ ಅವರಿಗೆ ರಕ್ಷಣೆ ಏನು ಮಾಡಕ್ಕಾಗಲ್ಲ. ನಿರಂಜನ್ ಕೇಳಿ ಒಂದ್ ನಿಮಿಷ, ನೀವು ನಂಬ್ತಿಲ್ವಾ? ನಾವು ಅಸೋಸಿಯೇಷನ್ RTE ಬಂದ ತಕ್ಷಣ ನಾವು ಇದೊಂದು ಅಸೋಸಿಯೇಷನ್ ಮಾಡಿಕೊಂಡು ನಾವು ಸಮರ್ಪಕವಾಗಿ ಸರ್ಕಾರದ ಜೊತೆ ಚರ್ಚೆಯಲ್ಲಿ ಇರಬೇಕು ಅಂತೇಳಿ ಬಹಳಷ್ಟು ಚರ್ಚೆನಲ್ಲಿ ನಿರಂಜನ್ ನಮ್ಮ ಜೊತೆ ಇದ್ದಾರೆ. ನಾವು ಈ ಶಾಲೆಗಳ ಹತ್ರಕ್ಕೆಲ್ಲ ಹೋದೋ, ಯಾರು ಬರ್ತಿರ್ಲಿಲ್ವಲ್ಲ ಅವ್ರ ಹತ್ರಕ್ಕೆಲ್ಲ ಹೋಗಿ ಮೆಂಬರ್ ಮಾಡ್ಕೊಳ್ಳೋಣ ಅಂತ ಹೋದೋ. ಸುದರ್ಶನ್ ವಿದ್ಯಾಮಂದಿರಕ್ಕೆ ಹೋದೋ. ನಿಮ್ ಗಮನಕ್ಕೆ ತರ್ತೀನಿ ನಾನು. ಸುದರ್ಶನ್ ವಿದ್ಯಾಮಂದಿರದಲ್ಲಿ ಎಲ್ಲಾ ಮ್ಯಾನೇಜ್ಮೆಂಟ್ನವ್ರು ಇದ್ರು ಸಹಿತ ನಾವು ಯಾರು ಇಲ್ಲ ಅಂತೇಳಿ ಬಾಕಲ್ ತೆಗಿಲಿಲ್ಲ ನಮ್ಮ ಮ್ಯಾನೇಜ್ಮೆಂಟ್. ನಮಗೆ ಏನ್ ಮಾಡ್ತೀವಿ? ಇದು ಒಂದಾಯ್ತಾ? ಇದೇ ಸುದರ್ಶನ್ ಮ್ಯಾನೇಜ್ಮೆಂಟ್ನವರು ಶಿಕ್ಷಣ ಸಚಿವರು ಹೋದಾಗ ಬಾಕಲ್ ತೆಗೆದಿರಲಿಲ್ಲ, ಜ್ಞಾಪಕ ಇಟ್ಕೋಬೇಕು ಸರ್. ಏನು ಮಾಡಕ್ಕಾಗಿಲ್ಲ. ಎಷ್ಟು ಕೊಬ್ಬಿರ್ಬೇಕು ಅವ್ರಿಗೆ ಹೇಳ್ತೀನಿ, ಇಂಥ ಶಾಲೆಗಳು ಪಟ್ಟಿ ಕೊಡ್ತೀವಿ, ಹೋಗಿ ಕ್ರಮ ತಗೊಳ್ಳಿ. ಶಿವರಾಮೇಗೌಡ್ರೆ, ನಾನ್ ಕೇಳೋದು, ನೀವು ಒಕ್ಕೂಟದ ಅಧ್ಯಕ್ಷ ಸ್ವಾಮಿ, ನಿಮಗೆ ಬಾಗಲ್ ತೆಗಿಲಿಲ್ಲ ಅಂತ ಯಾಕೆ ಅಧ್ಯಕ್ಷರಾಗಿರ್ಬೇಕು? ಸುಮ್ಮನೆ ಪಾಪ ಅವ್ರನ್ನ ಗಂಭೀರವಾದ ವಿಚಾರಗಳನ್ನ ಎತ್ತಿದ್ದಾರೆ. 17,000 ಶಾಲೆಗಳು ಈಗ ಅದು ಬೇಡ. ಗೋಪಾಲ್ ಕೃಷ್ಣ 12 ಶಾಲೆ ನಡೆಸ್ತಾ ಇದ್ದಾರೆ. ಯಾವ ಮೀಟಿಂಗ್ ಬರ್ತಾರೆ ಸ್ವಾಮಿ? ಎಲ್ಲರ ಅಂದ್ರೆ ನೋಡಿ, ಈ ಅಪವಾದ ಕರೆಕ್ಟ್. ಅನುಕೂಲವಾಗಿ ಯಾರು ಬರಲ್ಲ ಸರ್. ಅವರಿಗೆ ಅಧಿಕಾರದ ಒಂದು ದರ್ಪ ಇರುತ್ತೆ, ಅಧಿಕಾರಿಗಳು ಅವ್ರ ಜೊತೆ ಇರ್ತಾರೆ. ಸಮಸ್ಯೆ 7 ಸಭೆ ಮಾಡಿದೀವಿ ಸರ್ 1.5 ತಿಂಗಳಲ್ಲಿ. 7 ಸಭೆ ಮಾಡಿದಾಗ ಈ ಬೆಂಗಳೂರಲ್ಲಿ 5,000 ಚಿಲ್ಲರೆ ಶಾಲೆಗಳಲ್ಲಿ ಬಂದಿರೋದು ಇನ್ನೂ 1,800. ಅದೇ ರಿಪೀಟೆಡ್ ಮಕ್ಕ. ಇಂಥ ಪರಿಸ್ಥಿತಿ ಇದೆ. ಇದನ್ನ ಅಡ್ರೆಸ್ ಮಾಡ್ಬೇಕು ನಾವು. ನೀವ್ ಹೇಳ್ತೀರಾ ಇದು ಲಂಗೋಲಗ ಮೇಲ್ದಾನೆ ಇದು ಕಳ್ಕೊಂಡು ಯಾರು ದೊಡ್ಡವರಲ್ಲ. ಆದ್ರೆ ಅರ್ಥ ಮಾಡ್ಕೋಬೇಕಲ್ಲ. ಬನ್ನಿ ಸರ್, ಇದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್.